ನಿಂತ್ಕೊಳ್ರಿ. ಎಲ್ಲಿಗೆ ಹೋಗ್ತಿದ್ದೀರಾ? ಇಲ್ಲ ಕಣೆ, ನಾನು ನಿಂತ್ಕೊಳ್ಳಲ್ಲ. ಈ ಮನೆಯಲ್ಲಿ ಒಂದು ನಿಮಿಷನೂ ನಾನು ಇರೋದಿಲ್ಲ. ಅವನು ನನ್ನ ತಮ್ಮ, ನನ್ನ ಬೆನ್ನಲ್ಲಿ ಹುಟ್ಟಿದ ತಮ್ಮ. ಮನೆ ಬಿಟ್ಟು ಹೋಗು ಅಂತಾನೆ. ನನಗೇನು ಬೆಲೆನೇ ಇಲ್ವಾ? ನನಗೆ ಮಾನ ಮರ್ಯಾದೆ ಎಲ್ಲ ಏನೂ ಇಲ್ವಾ? ಅಂದರೆ ನಾನು ಈ ಮನೆಗಾಗಿ ಏನು ಮಾಡೇ ಇಲ್ವಾ? ನನಗೆ ಅಧಿಕಾರನೇ ಇಲ್ವಾ ಈ ಮನೇಲಿ ಇರೋಕ್ಕೆ? ನಿಮ್ಮ ಅಮ್ಮನೂ ಹೋಗು ಹೋಗು ಅಂತಾರೆ, ನನ್ನ ತಮ್ಮನೂ ಹೋಗು ಹೋಗು ಅಂತಾರೆ. ಇಷ್ಟೆಲ್ಲ ಅನಿಸ್ಕೊಂಡು ನಾನು ಇಲ್ಲೇ ಇರಬೇಕಾ? ಗಂಗಾ, ನಾನು ತಡಿಬೇಡ, ನಾನು ಹೋಗ್ತೀನಿ. ರೀ, ನೀವು ಹೋಗ್ತೀನಿ ಹೋಗ್ತೀನಿ ಅಂದರೆ ನಾನು, ನನ್ನ ಮಕ್ಕಳು, ಈಗ ನಾನು ಹೊಟ್ಟೆಲಿರೋ ಮಗು, ನಾವೆಲ್ಲ ಎಲ್ಲಿಗ್ರಿ ಹೋಗ್ಬೇಕು? ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಹಾಂ ಹೌದು, ಅದಕ್ಕೆ ಬಾ, ನಾವು ಹೋಗೋಣ ನಮ್ಮೂರಿಗೆ. ಅಲ್ಲಿ ನಮ್ಮ ಚಿಕ್ಕಮ್ಮ, ನನ್ನ ತಂಗಿ ಎಲ್ಲರೂ ಇದ್ದಾರೆ. ಅಲ್ಲೋಗಿ ನೆಮ್ಮದಿಯಾಗಿರೋಣ ಬಾ. ಅಲ್ಲ ರೀ, ಇಂಥ ಪರಿಸ್ಥಿತಿಯಲ್ಲಿ ನಾವು ಅತ್ತೆ ಮನೆಗೆ ಹೋದ್ರೆ ನಮಗೆ ಮರ್ಯಾದೆ ಇರುತ್ತಾ ರೀ? ಯೋಚನೆ ಮಾಡಿದ್ದೀರಾ? ಏನಾಗುತ್ತೆ? ಏನೂ ಆಗಲ್ಲ. ಇಲ್ಲಿ ಭಾರಿ ಮರ್ಯಾದೆ ಸಿಗ್ತದೆ ನನಗೂ ನಿಂಗೂ, ನೋಡು. ರೀ, ಹಂಗಲ್ಲ ರೀ. ನಾವೇನಾದರೂ ಸಾಧನೆ ಮಾಡಬೇಕು ಅಂದರೆ ಇದೇ ಊರಲ್ಲೇ ಇದ್ದು ಸಾಧನೆ ಮಾಡಬೇಕು ರೀ. ಹೋಗೋಣ, ಊರಿಗೆ ಹೋಗೋದು ಬೇಡ ಅಂತ ಹೇಳಲ್ಲ. ಅದು ನನ್ನ ಗಂಡನ ಮನೆ, ನನಗೆ ಅಧಿಕಾರ ಎಲ್ಲ ಇದೆ, ಅಲ್ಲಿಗೆ ನಾನು ಬರ್ತೀನಿ. ಆದರೆ ನಾವು ಮೊದಲು ಇಲ್ಲಿ ನಮ್ಮ ಸ್ಥಾನನ ಗಿಟ್ಟಿಸ್ಕೊಬೇಕು ರೀ. ನಾವೇನಾದರೂ ಸಾಧನೆ ಮಾಡಬೇಕು. ಏನು ಸಾಧನೆ ಮಾಡ್ತೀಯಾ? ಇಲ್ಲಿದ್ದು ಏನು ಸಾಧನೆ ಮಾಡ್ತೀಯ ಗಂಗಾ ನೀನು? ನೋಡಿದ್ಯಲ್ಲ ಎಷ್ಟು ಅವಮಾನ ಮಾಡ್ತಾರೆ ಅಂತ. ಹಾಂ ರೀ, ನನಗೂ ಗೊತ್ತಿದೆ, ಅವ್ರು ತುಂಬ ಅವಮಾನ ಮಾಡ್ತಾ ಇದ್ದಾರೆ. ಹಂಗಂತ ನಾವು ಇದನ್ನೆಲ್ಲ ಬಿಟ್ಬಿಟ್ಟು ಹೋಗೋಕ್ಕಾಗುತ್ತಾ? ನಮ್ಮ ಅಪ್ಪನ ಪರಿಸ್ಥಿತಿ ನೋಡಿದರೆ ಹೆಂಗಿದೆ ಅಂತ. ಅವ್ರನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ನಾವು ಹೆಂಗ್ರಿ ಹೋಗೋಕ್ಕಾಗುತ್ತೆ? ಯೋಚನೆ ಮಾಡಿ. ನನಗದೆಲ್ಲ ಗೊತ್ತಿಲ್ಲ ಗಂಗಾ. ನನಗೆ ತುಂಬ ಅವಮಾನ ಆಗಿದೆ. ನನ್ನ ತಮ್ಮ ನನಗೆ ಈ ಥರ ಹೇಳ್ಬಿಟ್ನಲ್ಲ ಅಂತ ನನ್ನ ಮನಸ್ಸಿಗೆ ತುಂಬ ಘಾಸಿ ಆಗಿದೆ. ನಾನಂತೂ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತೀನಿ. ಇದಕ್ಕೆ ಮೇಲೆ ನಿನಗೆ ಬಿಟ್ಟಿದ್ದು. ರೀ, ನಿಂತ್ಕೊಳ್ರಿ. ಗಂಗಾ, ಏನು ಮತ್ತೆ? ಅದು ಹಂಗಲ್ಲ ರೀ, ಅದು ಅಮ್ಮ. ಗಂಗಾ, ಓ ನೀವು ಚಿತ್ತಯ್ಯಮ್ಮ ಅವರೇ, ಬನ್ನಿ. ಏನು ನೀವು ಇಷ್ಟು ದೂರ ಹುಡ್ಕೊಂಡು ಬಂದ್ಬಿಟ್ಟಿದ್ದೀರಲ್ಲ? ನಾವೇ ಇವಾಗ ನೆನಪಾದ್ರೆ ನಿಮಗೆ? ಬನ್ನಿ, ಒಳಗೆ ಬನ್ನಿ. ಅಲ್ಲೇ ಯಾಕೆ ನಿಂತ್ಕೊಂಡಿದ್ದೀರಾ? ಅದು ಏನಿಲ್ಲ ಅಮ್ಮ, ಸ್ವಲ್ಪ ನಿನ್ನ ಹತ್ರ ಏನೋ ಮಾತಾಡೋದಿತ್ತು, ಅದಕ್ಕೆ ಬಂದೆ. ಏನು ಮಾತಾಡ್ತೀರಮ್ಮ? ಮಾತಾಡಿ. ಅದು ನಾನಿವತ್ತು ನನ್ನ ಮಗನ ನೋಡೋಕ್ಕೆ ಅಂತ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ನಾನು ನಿಮ್ಮ ಗೌರಿನ ನೋಡಿದೆಮ್ಮ. ಏನು? ನೀವು ನಮ್ಮ ಗೌರಿ ನೋಡಿದಿರಾ? ಎಲ್ಲಿದ್ದಾಳೆ? ಹೆಂಗಿದ್ದಾಳೆ? ಹೌದಾ ಚಿತ್ತಯ್ಯಮ್ಮ, ನೀವೆಲ್ಲಿ ನೋಡಿದ್ರಿ ನನ್ನ ಮಗಳನ್ನ? ಥೂ, ನಾನು ನೋಡಿ ಮತ್ತೆ ನನ್ನ ಮಗಳು ಅಂತೀನಿ. ಆ ಯಾಳೋದವಳನ್ನ ನೀವೆಲ್ಲಿ ನೋಡಿದ್ರಿ? ಅದು ನಾನು ಒಂದು ಕಡೆ ನೋಡಿದೆ ಅವಳನ್ನು. ಇನ್ನೇನೋ ಮಾತಾಡಿಸ್ಬೇಕು ಅನ್ನೋಷ್ಟೊಳಗಡೆ ಅವಳು ಹೊಂಟೋಗ್ಬಿಟ್ಲು. ನನ್ನ ಮಾತಾಡ್ಸೋಕ್ಕಾಗಿಲ್ಲ. ಹೌದಾ? ಹಂಗಂದ್ರೆ ನೀವು ತೋರಿಸ್ತೀರಾ ಅವಳನ್ನ ಎಲ್ಲಿದ್ದಾಳೆ ಅಂತ? ಹಾಂ, ನನಗೆ ಗೊತ್ತಿದೆ. ನಾನು ಅವಳಿಂದನೇ ಮತ್ತೆ ಹೋಗಿ ಅವಳಿರೋ ಜಾಗ ನೋಡ್ಕೊಂಡು ಬಂದಿದ್ದೀನಿ. ಹೌದಾ? ಹೆಂಗಿದ್ದಾಳೆ ಅವಳು? ಅವಳು ಚೆನ್ನಾಗಿದ್ದಾಳಾ? ಹಾಂ ಗಂಗಮ್ಮ, ಚೆನ್ನಾಗಿದ್ದಾಳೆ. ಇವಾಗ ಅವಳು ಒಂದು ಮನೆ ತಗೊಂಡು ಒಂದು ಸೈಟ್ ತೊಗೊಂಡಿದ್ದಾಳೆ. ಅಷ್ಟೇ ಅಲ್ಲ, ಆ ಸೈಟಲ್ಲಿ 10 ಹಸುನ ಕಟ್ಟಾಕಿ ಹಾಲಿನ ವ್ಯಾಪಾರ ಮಾಡ್ತಾಳೆ. ತುಂಬ ಚೆನ್ನಾಗಿದ್ದಾಳೆ. ಹಸು ವ್ಯಾಪಾರ ಮಾಡ್ತಾವಳೆ, ಹಾಲು ವ್ಯಾಪಾರ ಮಾಡ್ತಾವಳೆ. ಇಲ್ಲಿ ಹೆಂಗೆ ರಾಣಿ, ಮಹಾರಾಣಿ ಥರ ಇದ್ದವಳು ಅಲ್ಲೋಗಿ ಮೈ ಬಗ್ಸಿ ಕೆಲಸ ಮಾಡ್ಕೊಂಡವಳ. ಅಂಥದ್ರಲ್ಲಿ ನೀವು ಚೆನ್ನಾಗಿದ್ದಾಳೆ ಅಂತ ಹೇಳ್ತಾ ಇದ್ದೀರಾ? ಆಗಬೇಕು ಅವಳಿಗೆ, ಇನ್ನೂ ಅನುಭವಿಸ್ಬೇಕು. ಹೆತ್ತು ತಾಯಿ ತಂದೆಗೆ, ಕಟ್ಕೊಂಡು ಗಂಡನಿಗೆ, ಮಕ್ಕಳಿಗೆ ಮೋಸ ಮಾಡಿ ಹೋದರೆ ಏನಾಗುತ್ತೆ ಅಂತ ಗೊತ್ತಾಗಬೇಕು ಅವಳಿಗೆ. ಅಂದಂಗೆ ಅವಳ ಜೊತೆ ನಮ್ಮ ಚಿಕ್ಕ ಮಗಳಿದ್ಲಾ? ಹಾಂ, ಅವಳ ಜೊತೆಲೇ ಇದ್ಲು. ಆದರೆ ನನಗೆ ಅವ್ನ ಕೆಂಚ ಎಲ್ಲ ಏನೂ ಕಾಣಿಸಿಲ್ಲ. ಗೌರಿ ಮತ್ತು ಅವಳ ಮಗಳು ಮಾತ್ರ ಕಾಣಿಸಿದ್ಲು. ಹಾಂ ಸರಿ, ಹಾಗಾದರೆ ನಡೀರಿ. ನನಗೆ ಅವಳು ಎಲ್ಲಿದ್ದಾಳೆ ಅನ್ನೋ ಜಾಗ ತೋರಿಸಿ, ನಾನು ಅವಳನ್ನ ಕರ್ಕೊಂಬರ್ತೀನಿ. ಏನು? ನೀವು ಮತ್ತೆ ಅವಳನ್ನು ಈ ಊರಿಗೆ ಕರ್ಕೊಂಬರ್ತೀರಾ? ಭೈರಪ್ಪ, ನಿಮ್ಗೆ ಏನು ಹೇಳ್ತಾ ಇದ್ದೀರಾ ಅಂತ ನೆನಪಿದ್ಯಾ? ನೀವು ಮಾತಾಡ್ತಾ ಇರೋ ಸರಿ ಇದೆಯಾ? ಅವಳನ್ನ ಹೇಗೆ ಕರ್ಕೊಬರೋಕ್ಕಾಗುತ್ತೆ? ಅದು ಇಂಥ ಅವನ ಜೊತೆ ಓಡೋಗಿದ್ದಾಳಲ್ಲ, ನಮ್ಮ ಊರಿಗೆ ಸೇರಿಸ್ತಾ ಅಂತ ನಿಮ್ಗೆ ಅನಿಸ್ತಿದ್ಯಾ? ನಿಮಗೆ ಬೆಲೆ ಕೊಡ್ತಾರಾ? ನೋಡಿ ಅಮ್ಮ, ನನಗಿವಾಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಷ್ಟು ಸಮಯ ನನಗಿಲ್ಲ. ನನಗೆ ಅವಳನ್ನ ಕರ್ಕೊಂಬರ್ಬೇಕು. ನನಗೆ ಅವಳ ಪ್ರಶ್ನೆಗಳು ತುಂಬ ಇದ್ದಾವೆ, ಅವಳನ್ನ ಕೇಳಬೇಕು. ಈ ಥರ ಯಾಕೆ ಮಾಡಿದೆ ಅಂತ ತುಂಬ ಕೇಳೋ ಪ್ರಶ್ನೆಗಳಿದ್ದಾವೆ, ನಾನು ಕೇಳ್ತೀನಿ. ಹೌದು,
ನಾನು ತುಂಬ ಕೇಳೋ ಪ್ರಶ್ನೆಗಳಿದ್ದಾವೆ ಅವಳನ್ನು, ಕೇಳದೆ ಮಾತ್ರ ಬಿಡಲ್ಲ. ನಡಿ ಪೈರಾ, ನಡಿ, ನಾನು ಬರ್ತೀನಿ. ನಾನು ನೀನು ಇಬ್ಬರು ಹೋಗಿ ಅವಳನ್ನ ಹೇಳ್ಕೊಂಡು ಬರೋಣ. ರೀ, ಹಂಗೆಲ್ಲ ಏನು ಮಾಡಬೇಡ್ರಿ. ಮುಚ್ಚು ಬಾಯಿ ನೀನು, ಎಲ್ಲ ಆಗಿದ್ದು ನಿನ್ನಿಂದಾನೆ. ನಡೀರಿ ಹೋಗೋಣ. ಅತ್ತೆ ಬನ್ನಿ ಹೋಗೋಣ. ಅಪ್ಪ ತಂದೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಅರೆ, ಇವರು ನಮ್ಮ ಪ್ರಿಯ ಚಿಕ್ಕಮ್ಮ ಅಲ್ವಾ? ಅವ್ರ ಥರನೇ ಕಾಣಿಸ್ತಾ ಇದ್ದಾರೆ. ಅವರು ಅಲ್ವೋ ಗೊತ್ತಿಲ್ವಲ್ಲ. ತಡಿ, ಅವ್ರನ್ನ ಹೋಗಿ ಕೇಳಿದ್ರೆ ಅವರೇ ಹೇಳ್ತಾರೆ. ಹಾಂ, ನೀವು ನಮ್ಮ ಸರೋಜ ಇಲ್ವಾ? ಅವ್ರ ತಂಗಿ ಸರಸ್ವತಿ ಅಲ್ವಾ? ಹಾಂ ಹೌದು, ನಾನೇ ಸರಸ್ವತಿ. ಅಂದಂಗೆ ನೀವ್ಯಾರು ಅಂತ ಗೊತ್ತಾಗಿಲ್ಲ. ಅರೆ, ನಾನು ನಿಮ್ಮ ಸರೋಜಕ್ಕನ ಮಗಳು ಪ್ರಿಯ ಇದ್ದಾಳಲ್ಲ, ಅವಳ ಫ್ರೆಂಡು ರಾಧಾನ ಇದ್ದಾಳಲ್ಲ, ಅವ್ರ ಅಮ್ಮ. ನಾನು ಅದೇ ಊರಲ್ಲೇ ಇರೋದು. ನನಗೆ ಚೆನ್ನಾಗಿ ಗೊತ್ತು ಪ್ರಿಯಾ, ಅವರಮ್ಮ, ಅವರ ಅಪ್ಪ ಎಲ್ಲ ತುಂಬ ಚೆನ್ನಾಗಿ ಗೊತ್ತು. ಓ ಹೌದಾ, ನಾನು ನಿಮ್ಮನ್ನ ಯಾವತ್ತೂ ನೋಡಿಲ್ವಲ್ಲ, ಅದಕ್ಕೆ ಕೇಳಿದೆ. ತಪ್ಪು ತಿಳಿಬೇಡಿ. ನನಗೆ ನಮ್ಮ ಪ್ರಿಯಾ, ನಮ್ಮ ರಾಜು ಚೆನ್ನಾಗಿದ್ದಾರಾ? ನಾನು ಬರಬೇಕು ಅಂತ ಅನ್ಕೊತೀನಿ, ಆದರೆ ನನ್ನ ಕೆಲಸದಲ್ಲಿ ಬರೋಕ್ಕೆ ಆಗ್ತಾ ಇಲ್ಲ. ಅವರಿಬ್ಬರು ಚೆನ್ನಾಗಿದ್ದಾರೆ ಅಲ್ವಾ? ಹಾಂ, ಅದ್ರ ಬಗ್ಗೆನೇ ಮಾತಾಡಬೇಕು ಅಂತ ನಾನು ನಿಮ್ಮನ್ನು ತುಂಬ ದಿನ ಹುಡುಕ್ತಾ ಎಲ್ಲಿದ್ದೀರಾ ಅಂತ. ಯಾರೋ ಜಾಸ್ತಿ, ಅದೇ ಯಾರಿಗೂ ಗೊತ್ತಿಲ್ಲ ನೀವು ಎಲ್ಲಿದ್ದೀರಾ ಅಂತ. ಹಾಂ ಹೌದು, ನಾವಿರೋದು ಬೆಂಗಳೂರಲ್ಲಿ ಅಲ್ವಾ, ಅದಕ್ಕೆ ಯಾರಿಗೂ ಗೊತ್ತಿಲ್ಲ. 1-2 ಸರಿ ಬಂದಿದ್ದೆ, ಆದರೆ ಆವಾಗ ನನಗೆ ನಮ್ಮ ಮಕ್ಕಳು ನೋಡೋಕ್ಕೆ ಸಿಕ್ಕಿಲ್ಲ, ನೋಡೋಕ್ಕಾಗೇ ಇಲ್ಲ. ಅದು ಕಾಂತಕ್ಕ ಅವರು ನೋಡೋಕ್ಕೆ ಬಿಟ್ಟೇ ಇಲ್ಲ. ಆದರೂ ಅವರು ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ನಮ್ಮ ಮಕ್ಕಳನ್ನಲ್ವಾ, ನಂಗೆ ಅದೇ ಖುಷಿ. ಅಂಥವರು 100ರಲ್ಲಿ ಒಬ್ಬರು ಅಲ್ವಾ? ಅಯ್ಯೋ ಸರಸ್ವತಿ ಅವರೇ, ನಿಮಗೆ ಅಸಲಿ ವಿಷಯ ಗೊತ್ತಿಲ್ಲ ಅನಿಸುತ್ತೆ. ಅಸಲಿ ವಿಷಯನಾ? ಏನಂಗಂದ್ರೆ? ಅಯ್ಯೋ ಪಾಪ, ಆ ನಿಮ್ಮ ಅಕ್ಕನ ಮಕ್ಕಳಿಗೆ ಆ ಕಾಂತ ಕೊಡಬಾರ್ದು ಕಷ್ಟ ಎಲ್ಲ ಕೊಟ್ಟು ತುಂಬ ಹಿಂಸೆ ಮಾಡ್ತಾವಳೆ. ದಯವಿಟ್ಟು ನೀವು ಕರ್ಕೊಂಡು ಹೊಂಟೋಗ್ಬಿಡಿ ಅವರಿಬ್ಬರನ್ನು. ಇನ್ನೂ ಸ್ವಲ್ಪ ದಿನ ಅಲ್ಲೇ ಬಿಟ್ಟರೆ ಅವ್ರ ಜೀವಂತ ನಿಮ್ಮ ಕೈಗೆ ಸಿಗಲ್ಲ. ಅಯ್ಯೋ, ನೀವೇನು ಹೇಳ್ತಾ ಇದ್ದೀರಾ? ಅವರು ಮಕ್ಕಳಿಗೆ ತುಂಬ ಕಾಟ ಕೊಡ್ತಾ ಇದ್ದಾರಾ? ನಮ್ಮ ಹತ್ರ ಚೆನ್ನಾಗೇ ನೋಡ್ಕೊಂಡಲ್ಲ. ಅವತ್ತೇ ಕೇಳಿದೆ, ನಾನು ಕರ್ಕೊಂಡು ನಮ್ಮ ಮನೆಗೆ ಹೋಗಿ ಸಾಕೋತೀನಿ ನಾನು ಅಂತ. ಆದರೆ ಅವರು ಕಳ್ಸೋಕೆ ಒಪ್ಕೊಂಡೇ ಇಲ್ಲ. ನಾನು ಅಂದ್ಕೊಂಡೆ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಮ್ಮ ಮಕ್ಕಳನ್ನ ಅಂತ. ನೀವು ಹೇಳ್ತಾ ಇದ್ದು ನೋಡಿದ್ರೆ, ಅಯ್ಯೋ ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಅದರಲ್ಲೂ ನಿಮ್ಮ ಹುಡುಗಿ ಮೊನ್ನೆ ದೊಡ್ಡೋಳಾಗಿದ್ಲು, ಅಂಥ ಸಮಯದಲ್ಲೂ ಅವಳು ಎಷ್ಟು ಕಾಟ ಕೊಡ್ತಾಳೆ ಅಂದರೆ ಆ ಹುಡುಗಿ ನೋಡೋಕ್ಕಾಗ್ತಾ ಇಲ್ಲ. ಆ ಟೈಮಲ್ಲಿ ಹೆಣ್ಮಕ್ಳೆಲ್ಲ ಹೆಂಗಿರ್ತಾರೆ, ಆದರೆ ಇವಾಗ ಹೋಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಮೈಯಲ್ಲಿ ಸ್ವಲ್ಪ ಶಕ್ತಿ ಇಲ್ಲ, ಊಟ ಕೊಡ್ದಲೆ ಅಪ್ಪ ತುಂಬಾ ಹಿಂಸೆ ಕೊಡ್ತಿದ್ದಾಳೆ. ಆ ಮಕ್ಕಳಿಗೆ ಆ ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಸ್ಕೂಲಿಗೂ ಕಳಿಸಿಲ್ಲ. ಎಷ್ಟು ಕೊಡಬಾರ್ದು ಹಿಂಸೆ ಕೊಟ್ಟು ರಾತ್ರಿ ಅಳ್ಸೋಗಿರೋ ಅನ್ನ ಆಗ್ತಾಯಿಲ್ಲ ಗೊತ್ತಾ ಪಾಪ. ಅಯ್ಯೋ, ನಾನು ಇವಾಗ ಏನು ಮಾಡಲಿ? ನೀವು ಹೇಳ್ತಾ ಇರೋದು ನೋಡಿದ್ರೆ ತುಂಬ ಕಷ್ಟ ಕೊಡ್ತಾ ಇದ್ದಾಳೆ ಅನ್ಸುತ್ತೆ. ಹೌದು ಸರಸ್ವತಿ, ನೀವು ಆದಷ್ಟು ಬೇಗ ಮಕ್ಕಳನ್ನ ಕರ್ಕೊಂಡೋದೆ ಸರಿ, ಇಲ್ಲ ಅಂದರೆ ಸಾಯಿಸೇ ಬಿಡ್ತಾಳೆ ಪಾಪ. ಅವ್ರ ಅಪ್ಪ ಅಮ್ಮ ಹೋದಾಗಿಂದ ಅವ್ರ ಚಿಕ್ಕಮ್ಮನ ಕಾಟ ಆಯಿತು, ಈಗ ಅವ್ರ ದೊಡ್ಡಮ್ಮನ ಕಾಟ. ಅವ್ರಿಗೆ ಮಕ್ಕಳಿಗೆ ಅದೇನು ಕರ್ಮ ಮಾಡಿದಾರೋ ಏನೋ, ಒಂದಲ್ಲ ಒಂದು ಶಿಕ್ಷೆ, ಹಿಂಸೆ, ನೋವು, ಸುಖವಾಗಿರೋದೇ ನಾನು ನೋಡಿಲ್ಲ ಮಕ್ಕಳು. ಅಲ್ಲ, ನೀವು ಊರಲ್ಲಿ ಯಾರೋ ಅವಳನ್ನ ಏನು ಕೇಳೋದೇ ಇಲ್ವಾ? ಅವಳು ಇಷ್ಟಕ್ಕೆಲ್ಲ ಬಿಟ್ಬಿಡ್ತಿರಲ್ಲ, ಯಾಕೆ? ಅಯ್ಯೋ, ಅದೊಂದು ದೊಡ್ಡ ವಿಚಾರ. ಏನು ಗೊತ್ತಾ, ಊರಲ್ಲಿ ಎಲ್ಲರಿಗೂ ಗೊತ್ತು ಅವಳು ಎಂಥವಳು ಅಂತ, ಆದರೆ ಅವಳನ್ನ ಯಾರೂ ಕೇಳಲ್ಲ. ಯಾಕೆಂದರೆ ಅಯ್ಯೋ ಅದೇನು ಗೊತ್ತಾ, ಅವಳು ತುಂಬ ಮಾಟ ಮಂತ್ರ ಎಲ್ಲ, ಅಂದರೆ ಈ ಜಾಗದಲ್ಲಿ ನಿಂತೋದನ್ನೆಲ್ಲ ಮಾತಾಡಬಾರ್ದು, ಆ ದೇವರಿಗೆ ಬಿಟ್ಬಿಡ್ತೀನಿ. ಅವಳು ತುಂಬ ಏನಾದರೂ ಕೆಡಕು ಮಾಡ್ತಾಳೆ. ಎಲ್ಲ ಜನಗಳಿಗೂ ಏನಾರ ಕೇಳೋಕೆ ಹೋದರೆ ಅವ್ರಿಗೂ ಕೆಡಕು ಮಾಡ್ತಾಳೆ. ಆ ಬೈಕೆ ಅವಳನ್ನ ಯಾರೂ ಏನೂ ಕೇಳೋದಿಲ್ಲ. ಅವಳನ್ನ ಎದುರಾಕೊಳ್ಳೋಕೆ ಎದುರ್ಕೊತಾರೆ. ಈ ಕಾರಣಕ್ಕೆ ಇನ್ನೊಂದು ಏನು ಗೊತ್ತಾ, ಅವಳು ಎಲ್ಲರ ಮುಂದೆ ತುಂಬ ಒಳ್ಳೆಯವಳು ಅನ್ನೋ ಥರ ನಾಟಕ ಮಾಡ್ತಾಳೆ. ಅಯ್ಯೋ, ಹಾಗಾದರೆ ನಾನು ಹೆಂಗೆ ಕರ್ಕೊಬರಲಿ ನಮ್ಮ ಮಕ್ಕಳನ್ನ? ನೋಡಿ, ನೀವೇ ಯೋಚನೆ ಮಾಡಿ ಹೆಂಗೆ ಕರ್ಕೊಬರ್ಬೇಕು ಅಂತ. ಇಲ್ಲಾಂದರೆ ನನಗೆ ಗೊತ್ತಿರೋ ಪ್ರಕಾರ ಆ ಮಕ್ಕಳನ್ನ ತುಂಬ ಹಿಂಸೆ ಮಾಡ್ತಾಳೆ. ನೀವು ಕರ್ಕೊಂಡೋದ್ರೇ ಒಳ್ಳೇದನ್ಸುತ್ತೆ. ಹಾಂ, ನೀವು ಹೇಳ್ತಾ ಇರೋದು ಕೇಳ್ತಿದ್ರೆ ಕರ್ಕೊಬರೋದೇ ಒಳ್ಳೇದು ಅನಿಸುತ್ತೆ. ನಾನು ಆವತ್ತೇ ಕೇಳಿದೆ ನಮ್ಮ ಭಾವನಿಗೆ, ಬಾಬಾ ನನ್ನ ಹತ್ರ ಕಳಿಸ್ಬಿಡಿ, ನಮ್ಮ ಅಕ್ಕ ಸಾಯಬೇಕಾದ್ರೆ ನನ್ನ ಕೈಲಿ ಆಣೆ ಮಾಡಿಸ್ಕೊಂಡಿದ್ದಾಳೆ, ಮಕ್ಕಳು ನೋಡ್ಕೊ ನೀನು ಅಂತ ಹೇಳಿದೆ. ಆದರೆ ನಮ್ಮ ಬಾಬಾ ನನ್ನ ಮಾತೇ ಕೇಳಲಿಲ್ಲ. ಅಲ್ಲ, ತಂದೆ ತಾಯಿ ಇಲ್ಲದಿರೋ ಮಕ್ಕಳನ್ನ ಯಾರು ಹೆಂಗೆ ನೋಡ್ಕೊತಾರಂತ ನಿಮ್ಗೆ ಗೊತ್ತಿದೆ ಅಲ್ವಾ? ಒಂದು ಪಕ್ಷ ತಂದೆ ತಾಯಿಯಲ್ಲಿ ಒಬ್ಬರಾದ್ರೂ ಇದ್ದರೆ ಹೆಂಗೋ ಬದುಕೊಬೋದು, ಆದರೆ ಆ ಮಕ್ಕಳಿಗೆ ತಂದೆ ತಾಯಿ ಅಷ್ಟು ಚಿಕ್ಕ ವಯಸ್ಸಲ್ಲೇ ದೂರ ಮಾಡಿಬಿಟ್ಟು ತುಂಬಾ ನೋವು ಮಾಡಿಬಿಟ್ಟಿದ್ದಾನೆ ಆ ಮಕ್ಕಳಿಗೆ. ಆ ಹೆಣ್ಮಗು ಪ್ರಿಯನ್ಗೆ ಇಷ್ಟು ಕೆಲಸ ಮಾಡಿಸ್ತಾಳೆ ಅಂದರೆ, ಅವಳಿಗೊಬ್ಬ ಮಗಳಿದ್ದಾಳೆ, ಅವಳ ಕೈಯಲ್ಲಿ ಏನೂ ಮಾಡಿಸಲ್ಲ.
ಅವಳು ಬರೀ ತಿರುಗಾಡ್ಕೊಂಡೇ ಇರ್ತಾಳೆ ಊರು ಆದರೆ ಇವಳು ಹೊಲದಲ್ಲೂ ಮಾಡ್ತಾಳೆ, ಮನೆಯಲ್ಲೂ ಮಾಡ್ತಾಳೆ, ಪ್ರತಿಯೊಂದು ಕೆಲಸ ಇವಳ ಕೈಯಲ್ಲೇ ಮಾಡಿಸ್ತಾರೆ. ಹೋಗಲಿ, ಅಷ್ಟೆಲ್ಲ ಕೆಲಸ ಮಾಡಿಸ್ಕೊತಾರ, ಒಂದು ತುತ್ತು ಕರೆಕ್ಟಾಗಿರೋ ಊಟ ಕೊಡೋಕ್ಕಾಗಲ್ವ ಅವ್ರಿಗೆ? ಅವ್ರು ಎಂಥ ಹೆಂಗ್ಸಪ್ಪ. ಅಯ್ಯೋ, ನೀವು ಈ ಥರ ಎಲ್ಲ ಹೇಳ್ತಾ ಇದ್ರೆ ನನ್ನ ಕರಡು ಕಿವುಚ್ತಾ ಇದೆ. ಇಲ್ಲ, ನಾನು ಬಿಡಲ್ಲ. ನಾನು ಈಗಲೇ ಹೋಗಿ ಕರ್ಕೊಬಂದ್ಬಿಡ್ತೀನಿ. ನಾನು ಬೆಂಗಳೂರಿಗೆ ಕರ್ಕೊಬಂದ್ಬಿಡ್ತೀನಿ ಮಕ್ಕಳನ್ನ. ಆ ಕೆಲಸ ಮಾಡಿ, ನಿಮಗೆ ಪುಣ್ಯ ಬರುತ್ತೆ. ಯಾಕೆಂದರೆ ನೀವೇ ಹೇಳಿದ್ರಿ ಇವಾಗ ನಿಮ್ಮ ಅಕ್ಕ ಆಣೆ ಮಾಡಿಸ್ಕೊಂಡು ಸತ್ತೋಗಿದ್ದಾರೆ ಅಂತ. ನೀವು ಅವ್ರ ಆಣೆನ ಕಾಪಾಡಬೇಕಲ್ವಾ? ಹಾಂ ಹೌದು, ನೀವು ಸಿಕ್ಕಿ ಇದನ್ನೆಲ್ಲ ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲ ಅಂದಿದ್ರೆ ನನಗೆ ಇದೆಲ್ಲ ಗೊತ್ತೇ ಆಗ್ತಾ ಇದ್ದಿಲ್ಲ. ಅಯ್ಯೋ ಅಕ್ಕ, ನನಗೆ ಕ್ಷಮಿಸ್ಬಿಡೆ, ನನಗಿದೆಲ್ಲ ಗೊತ್ತೇ ಆಗಿಲ್ಲ. ಇಲ್ಲ ಅಂದರೆ ಇಷ್ಟು ಕಷ್ಟ ಅನುಭವಿಸೋದು ನಾನು ಬಿಡ್ತಾ ಇದ್ದಿಲ್ಲ. ಹಾಂ, ಹೋಗ್ತೀನಿ, ಇವಾಗಲೇ ಕರ್ಕೊಂಬಂದ್ಬಿಡ್ತೀನಿ. ಸರಿ, ಹಾಗೆ ಮಾಡಿ ಬನ್ನಿ, ನಾನು ಬೇಕಾದ್ರೆ ನಿಮ್ಮ ಜೊತೆಲಿ ಬರ್ತೀನಿ. ಅಯ್ಯೋ ಬೇಡ ಬಿಡಿ, ಪರವಾಗಿಲ್ಲ. ನೀವು ಇವಾಗ ತಾನೇ ಹೇಳಿದ್ರಿ ಅವಳು ತುಂಬ ಕೆಟ್ಟವಳು ಅಂತ, ಕೆಟ್ಟ ಕೆಲಸ ಮಾಡ್ತಾಳೆ ಅಂತ. ನೀವು ಬಂದು ನನಗೆ ಹೇಳಿದ್ರಿ ಅಂತ ಗೊತ್ತಾದರೆ ನಿಮಗೂ ಏನಾದರೂ ತೊಂದರೆ ಮಾಡಿಬಿಡ್ತಾಳೆ. ನಾನು ಒಬ್ಬಳೇ ಕರ್ಕೊಂಬರ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಸರಿ, ಹಾಗೆ ಮಾಡಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಇರಲಿ ಬಿಡಿ, ಉಪಕಾರ ಎಲ್ಲ ಏನೂ ಇಲ್ಲ. ನನ್ನ ಕೈಲಾಗಿದ್ದು ನಾನು ಮಾಡಿದೆ ಅಷ್ಟೇ. ಅವಳು ನನ್ನ ಮಗಳಿದ್ದಂಗೆ ಅಲ್ವಾ? ಸರಿ, ನಡೀರಿ ಹೋಗೋಣ. ಹಾಂ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮ್ಮ ಬಾಳಲ್ಲಿ ಸುಖ, ಶಾಂತಿ, ಸಮೃದ್ಧಿ ಎಲ್ಲ ತಂದು ನಿಮ್ಮ ಎಲ್ಲ ಕನಸು ನನಸಾಗಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು.